ಸ್ಟೇಜ್ 1 ಟ್ಯೂನ್ ಆಗಿದೆ. OG RC390 ಏನು ಸ್ಪೆಷಲ್ ಅಂದರೆ ಇದು ಸ್ಟೇಜ್ 1 ಟ್ಯೂನ್ ಆಗಿದೆ. ಈವನ್ ಈ ಗಾಡಿ ಕೂಡ ಅಷ್ಟೇ, ಇದೂ ಸ್ಟೇಜ್ 1 ಟ್ಯೂನ್ ಆಗಿದೆ. ಸೊ ಒಂದ್ಸಲ ಪರ್ಫಾರ್ಮೆನ್ಸ್ ನೋಡೋಣ, ಲೆಟ್ಸ್ ಗೋ. ಇದು ನೋಡಿ ಪ್ರಾಪರ್ ಟಕ್ಕಿನ್ ಪೊಸಿಷನು. RC390 versus Keanu. Let's say. Come on, baby. Come on! Okay, bro. Crazy. ಅದೀಗ BS4 ಗಾಡಿಗಳು ಅನ್ನೋದು. ಎಷ್ಟಲ್ಲಿ ಇತ್ತು? ಟ್ಯೂನ್ ಆಗಿದೆಯಾ? ಅದಕ್ಕೆ ಸ್ಟೇಜ್ 1 ಪ್ಲೇಸಾ? ಯಾವ್ದಾ ಮಾಡ್ಸಿರೋದು? ಪಂಜಾಬಲ್ಲಿ ಟೋನಿ ಪ್ಲೇಸ್ ಅಂತ ಒಬ್ಬರು ಇದ್ದಾರೆ. ಓ, ಪಂಜಾಬಿನ ಮಾಡಿರೋದಾ? ಬ್ರೋ ಅದು ಟ್ಯೂನ್ ಆಗಿದೆ, ಇದು ಸ್ಟಾಕ್ ಗಾಡಿ. ಹಾಂ ಮಾಡೋಣ. ಆ್ಯಕ್ಚುಲಿ ಅದು ಸ್ಟೇಜ್ 1 ಟ್ಯೂನ್ ಆಗಿಲ್ಲ ಅಂದರೆ 178 179 ಕಟ್ ಆಫ್ ಮಾಡಿಬಿಡುತ್ತೆ RPM. ಅದಕ್ಕೆ ಬಿಕಾಸ್ ನಾನು 180 ಪ್ಲಸ್ ಇದ್ರೂ ನಿಮ್ಮದು ಹೋಗ್ತಾ ಇತ್ತು ಅದಕ್ಕೆ. ಓ, ನೀವೇನ ಅಲ್ಲಿ ನಿಲ್ಸಿದ್ದು? ಸೂಪರ್. ಆಯ್ ಬ್ರೋ, KTM ಬಾಯ್ಸ್. ಕ್ರೇಜಿ. ಹಾಂ, ನಮ್ಮದು ಫಸ್ಟ್ ಬೈಕು. ರಿವ್ಯೂ ಆ್ಯಕ್ಚುಲಿ ಅದೇ 178 179 ಇಲ್ಲ, ನೀವು ಮುಂದೆ ಹೋಗ್ತಾ ಇದೆಯಲ್ಲ ಅಂತ ಡೌಟ್ ಆಯ್ತು ನನಗೆ. ಅದಕ್ಕೆ ಬ್ರೋ ಆರಾಮು ಬ್ರೋ. ಸೊ ಬಾಯ್ಸ್ ನೋಡಿ, ಸ್ಟೇಜ್ 1 ಟ್ಯೂನ್ಡ್. ಫಸ್ಟಿಂದನೇ ಹೋಗೋದಾ? ಬನ್ನಿ, ಇನಿಷಿಯಲ್ ಲಾಂಚು.
ಹೆಚ್ಚಿಲ್ಲ ಒಂದು ಕಮ್ಮಿ ಇಲ್ಲ. ಟರ್ನ್ ಮಾಡಬೇಕು ಬಾಯ್ಸ್. ಬಾಯ್ಸ್ OG R390 ಜೊತೆಗೆ ಒಂದು ಶಾರ್ಟ್ ವಿಡಿಯೋ ಇದು. ಸೊ ಇದರಲ್ಲಿ ಇದ್ದಂಥ ಪವರು ಫೀಲು ನೆಕ್ಸ್ಟ್ ಲೆವೆಲ್ ಇತ್ತು. ಸೊ ನಾವು ಒಂದು ಪ್ರಾಪರ್ ಪರ್ಫಾರ್ಮೆನ್ಸ್ ಮೆಷಿನ್ ಅಂತ ಸ್ಟಾರ್ಟ್ ಮಾಡಿದ್ದು ಈ ಪರ್ಟಿಕ್ಯುಲರ್ R390ಇಂದ. ಯಾವ ಎಮಿಷನ್ ನಾರ್ಮ್ಸು ಇರಲಿಲ್ಲ, ಏನೂ ಇರಲಿಲ್ಲ, ಪ್ಯೂರ್ ಅಡ್ರೆನಲಿನ್. ಒನ್ ಆಫ್ ದ ಬೆಸ್ಟ್ ಬೈಕ್ ದಟ್ ಯು ಮನಿ ಕುಡ್ ಬೈ ಅಂತಂದರೆ ಪ್ಯೂರ್ ಪರ್ಫಾರ್ಮೆನ್ಸ್ ಸೈಡಿನ ನೋಡುವಾಗ ನಿಮಗೆ ಒಂದು ಸ್ಪೋರ್ಟ್ಸ್ ಮೆಷಿನ್ ಇದೇ ಇದ್ದಿದ್ದು. ನಾವು ತೊಗೊಳ್ಬೇಕಿದ್ರೆ ಇದು ನಮಗೆ 2,52,000ಕ್ಕೆ ಸಿಕ್ಕಿತ್ತು ಆನ್ ರೋಡು. ಇದು ನಾನು 2015 ತೊಗೊಂಡಿದ್ದು. ಅಂದರೆ ಇದು ನನ್ನ ಗಾಡಿ ಅಲ್ಲ, ಇದು ಇವ್ರ ಗಾಡಿ, ಬಟ್ ಎಕ್ಸಾಂಪಲ್ ಹೇಳ್ತಾ ಇರೋದು ನಾನು. ಸೊ ಅಷ್ಟು ಬಡ್ಜೆಟಿಗೆ ಎಂಥ ಪರ್ಫಾರ್ಮೆನ್ಸ್ ಕೊಡೋದಂದರೆ ಈಗಲೂ ಎಂಥ ಗಾಡಿಗಳು ಬಂದ್ರೂ ಇದನ್ನು ಬೀಟ್ ಮಾಡೋದಕ್ಕೆ ಒದ್ದಾಡಬೇಕು. ಅವಾಗ ಏನು ಮಾಡಿದ್ದಾರೆ, ಇದನ್ನು ಇಂಜಿನ್ ಲೈಫು ಒಳ್ಳೆ ಜಾಸ್ತಿ ಬರಲಿ ಅಂತೇಳಿ ರಿಸ್ಟ್ರಿಕ್ಟ್ ಮಾಡಿದರು. ಸೊ ನೀವು 6 ಗೇರ್ಗೆ RPM ಕಟ್ ಆಫ್ ಮಾಡಿಬಿಡೋದು, ಗಾಡಿಗೆ ಪವರ್ ಇತ್ತು. ಸೊ ಈ ಗಾಡಿಯಲ್ಲಿ ಏನು ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಇದು ಪಂಜಾಬಿಂದ ಟ್ಯೂನ್ ಮಾಡಿದ್ದಾರಂತೆ. ಯಾವುದು ಬ್ರೋ ಇದು ಟ್ಯೂನ್ ಆಗಿರೋದು? ಬ್ರೋ ಇದು ಹರಿಯಾಣದಲ್ಲಿ ಒಬ್ರು ಇದ್ದಾರೆ, ಓಕೆ, ಟೋನಿ ಬ್ಲೇಸ್ ಅಂತ. ಟೋನಿ ಬ್ಲೇಸ್. ಏರ್ ಫಿಲ್ಟರ್ ಚೇಂಜ್ ಮಾಡಿದ್ದೀರಾ? ಏರ್ ಫಿಲ್ಟರ್ ಚೇಂಜ್ ಮಾಡಿದ್ದೀರಾ? ಯಾವುದು? BMC. ಓಕೆ, ಒಳ್ಳೆ ಪವರ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಇದರಲ್ಲಿ. ಸ್ಟಾಕು ನನಗೆ ನೆನಪಿರೋಂಗೆ ನಾನೇ 178 179ಗೆ ಕಟ್ ಆಫ್ ಮಾಡಿಬಿಡೋದು. ಮ್ಯಾಕ್ಸ್ 177 178 ಹೋದ್ರೆ ಕಟ್ ಆಫ್ ಮಾಡಿಬಿಡೋದು RPM. ಬಟ್ ದಿಸ್ ಕ್ಯಾನ್ ಡೂ ಮೋರ್. ಅದನ್ನು ನಾನು ನಿಮಗೆ ಈ ರೈಡಲ್ಲಿ ತೋರಿಸ್ತೀನಿ. ಸಖತ್ತಾಗಿದೆ. ಏನು ಬ್ರೋ? 197 ಮಾಡಿದ್ಯಾ? ಕ್ರೇಜಿ. ಫುಲ್ಲು ಇದೇನಾಗುತ್ತೆ, ಸಿಂಗಲ್ ಸಿಲಿಂಡರ್ ಅಲ್ವಾ, RPM 6 ಗೇರ್ ಶಿಫ್ಟ್ ಮಾಡಿದ್ಮೇಲೆ ಸ್ಟ್ರಗಲ್ ಮಾಡೋದು ಸ್ವಲ್ಪ. ಆಮೇಲೆ ಡೌನ್ ಹಿಲ್ ಬಂತು ಅಂದರೆ ಅವಾಗ 197 ತನಕ ಬರೀತು. ನಿಮಗೆ ಡೌನ್ ಹಿಲ್ಲು ಲಾಂಗ್ ಸ್ಟ್ರೆಚ್ಚು ಸಿಗಬೇಕು. ಸೊ ಬಾಯ್ಸ್, ಲೆಟ್ಸ್ ಟೇಕ್ ದಿಸ್ ಬೀಸ್ಟ್ ಫಾರ್ ಅ ಸ್ಪಿನ್. ನೋಡೋಣ. ಇವರು ನೋಡಿ ಇದೊಂದು ಮ್ಯಾಟ್ ಎಕ್ಸ್ಟ್ರಾ ಹಾಕ್ಸಿದ್ದಾರೆ, ಒಳ್ಳೆಯದು. ಆ್ಯಕ್ಚುಲಿ ಇದು ತುಂಬ ಮಣ್ಣು ಸಿಡಿಯುತ್ತಿಲ್ಲ ಅಂತಂದರೆ. ರೇಸ್ ಕಾಂಪಿಟೇಷನ್ ಸೂಪರ್ ಗುರು, ಫೀಲ್ ಸೋ ಗುಡ್. ಇದರಲ್ಲಿ ಏನು ಬೇಡ, ಫಸ್ಟು ನಾವು 0 to 100 ಮಾಡೋಣ ಒಂದು ಸಲ. ಬಿಕಾಸ್ ಈ ಗಾಡಿ ಓಡಿಸೋ ಫೀಲು ಬೇರೆ ಥರನೇ ಇರುತ್ತೆ.
ನೋಡಿದ್ರಲ್ಲ ಬ್ಯೂಟಿ ಸಖತ್ತಾಗಿದೆ, ಸಖತ್ತಾಗಿ ಟ್ಯೂನ್ ಆಗಿದೆ, ಕ್ರೇಜಿ ಅಂತಲೇ ಅನ್ಬೋದು. ಸೊ ಹಾಂ 191 ಪೀಸ್ಫುಲ್. ಹಾಂ ನೋ ಪ್ರಾಬ್ಲಮ್ ಬ್ರೋ, ಅನದರ್ ಟೈಮ್ ಸರಿನಾ. ಬಟ್ ನೈಸ್ ಟು ಮೀಟ್ ಯು ಆಲ್. ಸೂಪರ್ ರೈಡ್ ಮಾಡಿ, ಸೇಫಾಗಿ ರೈಡ್ ಮಾಡಿ, ಟ್ರ್ಯಾಕ್ ಡೇಸ್ ಮಾಡಿ ಬ್ರೋ, ವಿಲ್ ಗೆಟ್ ಮೋರ್ ಎಕ್ಸ್ಪೀರಿಯನ್ಸ್. ಇನ್ನೂ ಚೆನ್ನಾಗಿ ಓಡಿಸ್ಬೋದು, ಸೇಫಾಗಿ ಓಡಿಸ್ಬೋದು. ಮಾಡಿ ಬ್ರೋ. ನೀವೆಲ್ಲ ಹೆಂಗೆ ಅಂದರೆ ರಾ ಟೈಪ್ ಹುಡುಗರುಗಳು ಕಮ್ಮಿ, ರಾ ಹುಡುಗರುಗಳು ಎಂತೂಸಿಯಾಸ್ಟಿಕ್ ಜಾಸ್ತಿ ಇರುತ್ತೆ. ಸೊ ಮಾಡಿ, ಸಖತ್ತಾಗಿದೆ ಗಾಡಿ, ಚೆನ್ನಾಗಿದೆ, ಖುಷಿ ಆಯಿತು. ಇಷ್ಟು ಟೈಮ್ ಸ್ಪೆಂಡ್ ಮಾಡಿದೆ ಅದಕ್ಕೆ ಗಾಡಿ ಜೊತೆ ಇಷ್ಟು ಟೈಮ್ ಸ್ಪೆಂಡ್ ಮಾಡಿದೆ, ಚೆನ್ನಾಗಿದೆ. ಸೊ ನಿಮ್ಗೆ ಏನಿಸ್ತು ಅಂತ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ ಸ್ನೇಹಿತರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಲವ್ ಯು ಆಲ್, ಟೇಕ್ ಕೇರ್, ಸಿ ಯು ಗೈಸ್, ಬಾಯ್. ಯಾ